ಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಎಲ್ಲ ಸಮಸ್ತ ಗುರು ಬಳಗವನ್ನ ಸ್ಮರಿಸಿಕೊಳ್ಳುತ್ತಾ ಇಂದು ನವೆಂಬರ್ 14, 2025 ಮಕ್ಕಳ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಪೋಷಕರು ಶಿಕ್ಷಕರ ಮಹಾಸಭೆಯನ್ನ ಆಯೋಜಿಸಲಾಗಿದೆ. ಈ ಮಹಾಸಭೆಗೆ ಅಂದ್ರೆ ರಾಜ್ಯ ಸರ್ಕಾರದ ಆದೇಶದಂತೆ ಏಕಕಾಲದಲ್ಲಿ ನಡೆಯುತ್ತಿರುವಂತಹ ಈ ಮಹಾಸಭೆಗೆ ಆಗಮಿಸಿರುವಂತಹ ನಮ್ಮೂರಿನ ಪಾಲಕರೇ, ಪೋಷಕರೇ, SDMCಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ನಮ್ಮ ಶಾಲೆಯ ಮುಖ್ಯ ಗುರುಗಳೇ, ಊರಿನ ಹಿರಿಯ ಗಣ್ಯಮಾನ್ಯ ವ್ಯಕ್ತಿಗಳೇ, ಬೇರೆ ಊರಿನಿಂದ ಬಂದಿರ್ತಕ್ಕಂತಹ ಪಾಲಕರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರ ಬಳಗ ಮತ್ತು ಈಗ ತಾನೇ ಅರಳಿ ನಿಂತಿರುವ ಗುಲಾಬಿ ಹೂಗಳಂತಿರುವ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಮೊದಲಿಗೆ ನನ್ನ ಶರಣಾರ್ಥಿಗಳು. ಇವತ್ತೇನ್ಪ ಅಂತಂದ್ರೆ ನಮಗೊಂದು ಖುಷಿ ಆಗತೈತೆ. ಅಂದ್ರೆ ಒಂದು ಕಡೆ ಮಾತಾಡ್ತಾರೆ ಏನಂತಂದ್ರೆ ಮಕ್ಕಳು ದೇವರ ಸ್ವರೂಪ, ಮಕ್ಕಳು ದೇವರ ಸ್ವರೂಪ ನೋಡಲು ಬಹಳ ಅಪರೂಪ, ನಿತ್ಯವೂ ಅವರದೇ ದಿನ, ಈ ದಿನ ಅವರ ದಿನ, ಅದು ಮಕ್ಕಳ ದಿನ ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ಒಂದು ಕಡೆ ನನಗೇನಿಗೆಲ್ಲ ಹೇಳಿರ ನಮ್ಮ ಮಕ್ಕಳು, ನಮ್ಮ ಮುಖ್ಯ ಶಿಕ್ಷಕರು ಇರ್ಬೋದು, ಮುರುಘಾರಾವ್ ಸರ್ ಅಂದ್ರೆ ಏನು ಬಿಟ್ಟಿಲ್ಲ ನನಗೆ. ಎಲ್ಲ ತಮ್ಮ ನಿರೂಪಣೆ ಜೊತೆಗೆ ನೀವು ಮಾಹಿತಿಯನ್ನು ಕೊಟ್ಟರು. ಕಲ್ಸ ನಾವು ಟೀಚರ್ ಕೂಡ ಅತ್ಯುತ್ತಮವಾಗಿ ಮಾಹಿತಿಯನ್ನು ನೀಡ್ಯಾರ. ಈಗ ನನಗೇನು ಬಿಟ್ಟಿಲ್ಲ. ಅದು ನನಗೆ ಒಂದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಪಾಲಕರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾನೆ. ಅಲ್ಲೇ ಒಂದು ಮಗು ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಂತಂದ್ರೆ ಬರೀ ಶಿಕ್ಷಕರ ಕೆಲಸ ಅಷ್ಟೇ ಅಲ್ಲ. ಅಂದ್ರೆ ನಮ್ಮ ಪಾಲಕರ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿಪ್ಪ ಅಂತಂದ್ರೆ ಈಗ ನಾನು ನೋಡ್ತಿರ್ತಾನೆ, ನನ್ನ ಮಗ ಶಿಕ್ಷಣದೊಳಗ ಅಂದ್ರೆ ಶಾಲೆಯ ಪಾಠದೊಳಗ 100ಕ್ಕೆ 100 ಅಂಕ ತಗೊಳ್ಳಿ, ಪರೀಕ್ಷೆ ಒಳಗೆ ಚಲೋ ಬರೀಯವ ಅಂತ ಅಷ್ಟೇ ನಾವು ಆಸೆ ಅಂದ್ರೆ ನಮ್ಮ ಮೈಂಡ್ ಸೆಟ್ ಹಂಗಾಗ್ಬಿಟ್ಟೈತೆ. ಆದ್ರೆ ನನ್ನ ಪ್ರಕಾರ ಶಿಕ್ಷಣ ಅಂದ್ರೆ ಏನಪ್ಪಾ ಅಂತಂದ್ರ ಕೇವಲ ಪಠ್ಯ ಪುಸ್ತಕದ ಜ್ಞಾನ ಅಲ್ಲ, ಅದರ ಜೊತೆಗೆ ವಾಸ್ತವಿಕ ಜೀವನದ ಪಾಠವನ್ನು ಕೂಡ ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕಾಗಿರುವುದು ಇವತ್ತೇನಾಗಿತ್ತು ಅಂತಂದ್ರೆ ಅನಿವಾರ್ಯ ಆಗಿತ್ತು. ಒಂದು ಮಗು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಬೇಕಂತಂದ್ರೆ ಈ ಸರ್ವತೋಮುಖ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮಗು ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಏನಾಗಬೇಕು, ಸದೃಢನಾಗ್ಬೇಕು. ಬರೇ 100ಕ್ಕೆ 100 ತಗೊಂಡಾಗ ಅದು ಮೌಲ್ಯಗಳು ಗೊತ್ತಿಲ್ಲ. ಹಂಗಾದ್ರೆ ಮೌಲ್ಯಗಳಂದ್ರೆ ಏನಪ್ಪಾ, ಈ ಮೌಲ್ಯಗಳಂದಾಗ ನನಗೆ ನೆನಪಕತೆ ಏನಂತಂದ್ರೆ ಮಕ್ಕಳಿಗೆ ಪಠ್ಯ ಪುಸ್ತಕದ ಜ್ಞಾನ ತಗೊಂಡು ಆಚೆ ಜೀವನ ಮಾಡಕ್ ಹೋದಾಗ ನಾವು ಕಲಿಸಿರತಕ್ಕಂಥ ಶಿಕ್ಷಣದ ಜೊತೆಗೆ ಈ ಒಳ್ಳೆಯ ಗುಣಗಳು. ನಾನು ನಮ್ದ ಒಂದು ಉದಾಹರಣೆ ಹೇಳ್ತಾನೆ. ಏನಂದ್ರ ಒಂದ್ ನೆನಪಕತ್ರಿ, ನಾವು ಪಾಲಕರ ಮಕ್ಕಳಿಗೆ ಹೇಳ್ಕೊಡ್ತಿರ್ತೇವೆ ಏನಂತ, ಯಾರ ಅಂಗಡಿ ಕಳಿಸಿರ ಅಂಗಡಿಗೆ ಹೋಗ್ಬೇಡ್ರಿ, ಅವ್ರು ನಮಗೆ ಕೆಲಸ ಹಚ್ತಾರ. ಹೌದಾ? ಕೆಲವ್ರು ಪಾಲಕರ ಮೈಂಡ್ ಸೆಟ್, ನೀವಂತಲ್ಲ, ಕೆಲವು ಪಾಲಕರ ಮೈಂಡ್ ಸೆಟ್ ಅಲ್ಲಿ ನೀವು ತಿಳ್ಕೊಬೇಕ್ರಿ. ಮಕ್ಕಳಿಗೆ ಮೌಲ್ಯವನ್ನ ನಾವ ಕಡಿಮೆ ಮಾಡಕತ್ತೇವೆ ಅಂದಂಗ ಅದ್ರ ಅರ್ಥ. ಹೋಗಂತ ಹೇಳ್ಬೇಕ್ರಿ. ಯಾಕಂದ್ರೆ ಹೋಗುದ್ರಿಂದ ಎಷ್ಟು ಲಾಭ ನೋಡ್ರಿ ಹೇಳ್ತಾನೆ. 1 kg ಅಕ್ಕಿ ತೊಗೊಂಬರಕಂತ ಅಂಗಡಿಗೆ ಹೋದ್ರೆ ಅಲ್ಲಿ ಗಣಿತ ಐತ್ರಿ, KG ಅಂತಂದ್ರೆ ವಿಜ್ಞಾನ ಬಂತ್ರಿ, ಮಾತಾಡ್ತಾನ, ಸ್ಕಿಲ್ ಬೆಳಿತೈತಿ. ಆದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಮಗುವಿಗೆ ಏನಕತಿ ಕಲ್ಪತ್ತಾನೆ. ಅಂದ್ರೆ ಶಾಲೆ ಒಳಗೆ ಕೊಟ್ಟಿದ್ದಷ್ಟೇ ಶಿಕ್ಷಣ ಅಲ್ಲ, ನಾವು ದಿನನಿತ್ಯ ವಾಸ್ತವಿಕ ಪಾಠಗಳನ್ನ ಮಗುವಿಗೆ ಏನ್ ಮಾಡ್ಬೇಕು, ನಾವ ಮಾಡ್ತಾ ಇರ್ಬೇಕ. ಸಹಾಯ ಗುಣ ಬೆಳಿತೈತಿ, ಸಹಕಾರ ಗುಣ ಬೆಳಿತೈತಿ, ಗಣಿತದ ಪರಿಕಲ್ಪನೆ ಆಕತಿ. ಅಂತ ಮಗು ಗಣಿತದೊಳಗೆ ಎಕ್ಸ್ಪರ್ಟ್ ಆಗಿಬಿಡ್ತಾನೆ. ಗಣಿತ ಅಷ್ಟೇ ಅಲ್ಲ, ಎಲ್ಲ ವಿಷಯದೊಳಗೆ ಏನಕ್ಕ ನಾವ ಎಕ್ಸ್ಪರ್ಟ್ ಆಗಕ್ಕೆ ಸಾಧ್ಯ ಆಗತ್ತೆ. ಅಂತಹ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಬಿತ್ತಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಇನ್ನೊಂದು ಹೇಳ್ತೇನೆ, ಕೇರ್ ಟೇಕರ್ ಸೆಂಟರ್ಗಳು ಹೆಚ್ಚಾಗತ್ತವ್ರಿ. ಅಂದ್ರೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗತ್ತ. ಯಾಕೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗತ್ತ ಅಂದ್ರೆ ಅದಕ್ಕೆ ಕಾರಣ ಸಮುದಾಯದವರು, ಸಮಾಜದವರು, ಅಂದ್ರೆ ಪಾಲಕರು ಪಾತ್ರ ಅಂತ ನನಗೆ ಅನಿಸ್ತದೆ. ಜೊತೆಗೆ ಎಲ್ಲೋ ಶಿಕ್ಷಕರು ಒಂದ್ ಸ್ವಲ್ಪ ಪಾತ್ರ ಇರಬಹುದೇನೋ ಅಂತ ನನ್ನ ಅನಿಸಿಕೆ. ಕೇರ್ ಟೇಕರ್ ಸೆಂಟರ್ ಯಾಕೆ ಹೆಚ್ಚಾಗತ್ತಾವ ಅಂತಂದ್ರೆ ಹಂಗಾದ್ರೆ ಏನಂತಂದ್ರೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಮಕ್ಕಳನ್ನ ಎಲ್ಲಿ ಬಿಡ್ತಾರೋ ಕೇರ್ ಟೇಕರ್ ಸೆಂಟರ್ ಒಳಗೆ ಬಿಡ್ತಾರೆ. ಪುಣ್ಯ ನಮ್ಮ ಊರಾಗ ಅಂತಾವ ಯಾವ ಇಲ್ಲ ಈ ಕಡೆ ಭಾಗದೊಳಗೆ. ಇವೆಲ್ಲ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ನಗರಗಳಲ್ಲಿ ನೋಡ್ತೇವೆ ನಾವು. ಕೇರ್ ಟೇಕರ್ ಸಂಸ್ಥೆಗಳು ಹೆಂಗ್ ಹೆಚ್ಚಾಗತ್ತಾವಲ್ಲ ಹಂಗ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗತ್ತವ್ರಿ. ಯಾಕೆ ಅದ ಕಾರಣಗಳು ಏನಂತಂದ್ರ, 1ನೇ ಕಾರಣ ಪೋಷಕರು ಮನರಂಜನಾ ಪ್ರಿಯರಾಗ್ಯಾರು. 2ನೇ ಕಾರಣ ಪೋಷಕರು ಮತ್ತು ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆ ಆಗತ್ತೈತಿ. 3ನೇ ಕಾರಣ ಏನಪ್ಪಾ ಅಂತಂದ್ರೆ
ಏನು ಆಸ್ತಿ ಮಾಡುವಂತ ಉದ್ದೇಶ, ಮಕ್ಕಳಿಗೆಲ್ಲ ಒದಗಿಸಬೇಕನ್ನೋ ಉದ್ದೇಶ. ಇಲ್ಲೇ ನಾನು ಮನರಂಜನಾ ಪ್ರಿಯರು ಅಂತ ಯಾಕೆ ಹೇಳಿನಿ ಅಂತಂದ್ರೆ, ನಾವು ಸಂಜೆಗೆ 6 ಗಂಟೆ ಆತಂದ್ರೆ ಭಾಗ್ಯಲಕ್ಷ್ಮಿ, ನಂದ ಗೋಕುಲ, ಈಗಂದ್ರೆ ಬಿಗ್ ಬಾಸ್ ಬಂದ್ಬಿಡ್ತೈತ್ರಿ. ಬಿಗ್ ಬಾಸ್ ನೋಡ್ಕೊಂತ ಕೂತು ಬಿಡ್ತಾರೆ. ಅವ್ರು ಓದಂತೆ ರೂಮಿಗೆ ಕಳಿಸ್ತೇವೆ, ನಾವು ಅಭ್ಯಾಸ ಮಾಡ್ರಂತೇಳಿ. ಆದ್ರೆ ಅವರು ದೈಹಿಕವಾಗಿ ಅಲ್ಲಿ ಇರ್ತಾರ, ಅವ್ರ ಮನಸ್ಸೆಲ್ಲ ಎಲ್ಲಿ ಇರ್ತೈತಿ, ನಿಮ್ಮ ಧಾರಾವಾಹಿ ಅಂತೆಲ್ಲ ಇರ್ತದೆ. ನೀವು ಒಪ್ಕೋರಿದನ್ನು, ನಿಮಗೆ ಧಾರಾವಾಹಿ ಗೊತ್ತೈತಿಲ್ಲೋ ಗೊತ್ತಿಲ್ಲ, ಮುಂದಿನ ಹೇಳ್ತಾರೆ ಅವ್ರು ಹಿಂಗ ಹಾಕತ್ ಮಮ್ಮಿ ಅಂತ ಹೇಳ್ತಿರ್ತಾರೆ. ಅಂದ್ರೆ ನಾವು ಮೊದಲ ಮೊಬೈಲ್ ಬಳಕೆ ಬಿಡಬೇಕು, ಟಿವಿ ನೋಡೋದನ್ನ, ಧಾರಾವಾಹಿಗಳನ್ನ ಆದಷ್ಟು ಏನ್ ಮಾಡ್ಬೇಕ್ರಿ, ಕಡಿಮೆ ಮಾಡ್ಬೇಕು. ನಂದ ಒಂದು ಓನ್ ಎಕ್ಸ್ಪೀರಿಯನ್ಸ್ ರೀ. ನಾವು ಹೋಗಿ ಮೊಬೈಲ್ ಇಟ್ಕೊಂಡು ಕೂತ್ರೆ ನನ್ನ ಮಗ ಬರ್ತಾನೆ, ಮಮ್ಮಿನಿ ಅರ್ಧ ತಾಸು ನೋಡಿ ನನಗೆ ಅರ್ಧ ತಾಸು ಗೇಮ್ ಮಾಡಕ್ ಕೊಡಬೇಕಣಿ ಅಂತ ಆರ್ಡರ್ ಮಾಡಿದಂಗೆ ಮಾಡ್ತಾನೆ ರೀ. ನನಗೆ ಹೆದರಿಕೆ ಆಗ್ಬಿಡ್ತೈತೆ. ಅಂದ್ರೆ ಮಕ್ಕಳು ನಾವು ಭಾಷಣ ಹೇಳಿದ್ ಕೇಳೋಂಗಿಲ್ಲ, ನಾವು ಬಡದ್ ಹೇಳಿದ್ ಕೇಳೋಂಗಿಲ್ಲ, ನಾವು ಹೆಂಗೆ ಅನುಕರಣೆ ನಮ್ಮನ್ನು ನೋಡಿ ಅನುಕರಣೆ ಮಾಡ್ತಿರ್ತವ್ರಿ. ತಂದೆ ತಾಯಿ ಹಂಗ ನಾವು ಒಂದು ಪುಸ್ತಕ ಹಿಡ್ಕೊಂಡು ಕೂತ್ರೆ ಸರಳ ಅವ್ರು ಏನ್ ಮಾಡ್ತಾನಲ್ಲ ಪುಸ್ತಕ ಹಿಡ್ಕೊಂಡು ಕೂಡಿರ್ತಾನೆ. ಅಂದ್ರೆ ಮನೋರಂಜನಾ ಪ್ರಿಯ ಇರಬೇಕು, ಅದ್ರ ಕಡಿಮೆ ಮಾಡ್ರಿ ಅಂದಾಗ ವೃದ್ಧಾಶ್ರಮಗಳ ಸಂಖ್ಯೆ ನಮ್ಮಲ್ಲಿ ಏನಕತಿ ಕಡಿಮೆ ಆಗ್ತೈತೆ. ಇನ್ನೊಂದು ಏನು ಹೇಳಿನಪ್ಪ ಅಂತಂದ್ರೆ ಸಮಯ ಮಕ್ಕಳಿಗೆ ಸಮಯ ಕೊಡತ್ತಿಲ್ಲ. ನಾವು ಆಸ್ತಿ ಮಾಡ್ತಕ್ಕಂತಹ ಒಂದು ಬಲದಲ್ಲಿ ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ನೋಡ್ರಿ ಎಷ್ಟು ಶ್ರೇಷ್ಠ ವಾಕ್ಯ ರೀ ಇದ. ಮಕ್ಕಳಿಗೆ ನಾವು ಆಸ್ತಿ ಮಾಡೋದು ಬೇಡ, ನಾವು ಹೊಟ್ಟಿ ಬಟ್ಟಿ ಕಟ್ಟಿಟ್ಟ ಅವ್ರಿಗೆ ಮಾಡಿ ಅವ್ರು ನಮ್ಮ ವೃದ್ಧಾಶ್ರಮದಾಗ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ಕೇರ್ ಟೇಕರ್ ಬಿಟ್ಟಿರ್ತೇವೆ, ಅವ್ರು ನಮ್ಮನ್ನ ಏನ್ ಮಾಡ್ಬಿಡ್ತೇವೆ, ಇಲ್ಲ ಆಟೋಮೆಟಿಕ್ ರೀ ಅದ. ಇಷ್ಟೇ ವ್ಯತ್ಯಾಸ. ನಾವು ಕೇರ್ ಟೇಕರ್ ಸೆಂಟರ್ ಬಿಟ್ಟಿರ್ತೇವೆ, ನಮ್ಮ ವಯಸ್ಸು ಆದ್ಮೇಲೆ ಅವ್ರು ನಮ್ಮನ್ನ ವೃದ್ಧಾಶ್ರಮಗಳಿಗೆ ಬಿಟ್ಟು ಬರ್ತಾರೆ. ಯಾಕಂದ್ರೆ ಕಾಳಜಿ ಅಂದ್ರೆ ಏನು ಗೊತ್ತಿಲ್ಲ, ಗೌರವ ಅಂದ್ರೆ ಏನು ಗೊತ್ತಿಲ್ಲ, ಯಾವ ರೀತಿ ಇರಬೇಕನ್ನೋದ ಕಲಿಸ್ಲಿಲ್ಲ. ನಾವ ಬರೇ ದುಡಿಮೆ ಅಂತ ಬೆಂಡ್ ಹತ್ತಿಬಿಟ್ಟೆ ನಾವು. ಅಂದ್ರ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನನಗೆ ಇಲ್ಲೊಂದು ನೆನಪಾತ್ರಿ. ಸಮಯ ಅಂದ ತಕ್ಷಣ ಎಲ್ಲೋ ಒಂದು ಪೇಪರ್ ಒಳಗೆ ಒಂದು ಲೇಖನ ಓದಿದ್ದ ನೆನಪಾತಿ. ಏನಂದ್ರೆ ಒಂದು ಪ್ರತಿಷ್ಠಿತ ಕಂಪನಿ ಒಳಗ ಒಬ್ಬ ತಂದೆ ಕೆಲಸ ಮಾಡ್ತಿರ್ತಾನ. ಅವನೊಂದು ಸಣ್ಣ ಕುಟುಂಬ ಇರ್ತೈತ್ರಿ. ಇಬ್ಬರ ಗಂಡ ಐತಿಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಹೋಗ್ಬಿಟ್ಟಾವಿಗೆಲ್ಲ ಬ್ಯಾರೆ ಆಗೋದು ಸಿಂಗಲ್ ಫ್ಯಾಮಿಲಿನ ಹಂಗ ಇರ್ತಕ್ಕಂತಹ ಒಂದು ಕುಟುಂಬ ಅದ. ಆ ತಂದೆ ದಿನ ಆಫೀಸ್ಗೆ ಹೋಗ್ಬಿಡ್ತಾನ. ಹೋಗುವಾಗ ಒಂದಿನ ಏನೋ ಆಫೀಸ್ ಒಳಗೆ ಒತ್ತಡ ಕಿರಿಕಿರಿ ಅದ. ಎಷ್ಟು ಪೇಮೆಂಟ್ ಕೊಡ್ತಾರ ಅಷ್ಟು ಕಿರಿಕಿರಿ ಇರ್ತೈತಿ. ಹಂಗ ಮನೆಗೆ ಬರ್ತಾನ ರಜೆ ಹಾಕಿ. ಬರುವಾಗ ಒಬ್ಬ ಮಗ ಇರ್ತಾನ. ಅವಂಗ ಅಪ್ಪ ಬಂದಿ ಅಂತ ಕೇಳ್ತಾನ. ಹಾ ಬನ್ನಿ ಅಂತೇಳಿ ಸರಿಯಾಗಿ ಮಾತಾಡೋಂಗಿಲ್ಲ, ಮುಖ ಕೊಟ್ಟ ಬ್ಯಾಗ್ ಹೋಗಿ ಕೂತ್ ಬಿಡ್ತಾನ. ಕೂತ ಲಘು ಹೋಗ್ತೈತಿ ನಿಧಾನವಾಗಿ. ಅಪ್ಪ ಯಾಕೆ ಬಂದಿ, ಲಘು ಬಂದಿಲ್ಲ ಅಂತ ಕೇಳ್ತೈತೆ. ಇಲ್ಲ ಏನೋ ಟೆನ್ಷನ್ ಇತ್ತು, ಲಘು ಬನ್ನಿ ಅಂತ ಹೇಳ್ತಾನ. ಆಮೇಲೆ ಸುಮ್ಮನೆ ಅದ್ ಮಗು ಮತ್ತೆ ಕೇಳ್ತೈತ್ರಿ, ಅಪ್ಪ ಒಂದು ತಾಸಿಗೆ ನಿನಗೆ ಆಫೀಸ್ ಒಳಗೆ ಎಷ್ಟು ಕೊಡ್ತಾರ ಅಂತ ಕ್ವಶನ್ ಹಾಕ್ತೈತ್ರಿ ಮಗ. ಅವಾಗ ಅಪ್ಪ ಹೇಳ್ತಾನೆ, ಮಗುನ ಒಂದು ತಾಸಿಗೆ ಬಾ, ನನಗೆ ಮನೆಗೆ ಬೈತಾನ ನಿನಗೆ ಯಾಕೆ ಬೇಕಂತೇಳಿ. ಆಮೇಲೆ ಹೇಳ್ತಾನೆ 100 ರೂಪಾಯಿ ಕೊಡ್ತಾರಪ್ಪ ಅಂತೆ. ಮಗು ತಕ್ಷಣ ತನ್ನ ರೂಮಿಗೆ ಹೋಗ್ತೈತ್ರಿ. ರೊಕ್ಕ ಕೊಟ್ಟಿರ್ತೈತಲ್ಲ 5 ರೂಪಾಯಿ ಹಂಗೆಲ್ಲ ಚಿಲ್ಲರೆ ಕೊಟ್ಟಿದ್ದು ನಾ ಮತ್ತೆ ತಗೊಂಬಂದ 50 ಇರ್ತೈತ್ರ ಕೂಡಿಟ್ಟಿದ್ದ ಹಣ ಮಾತ್ರ. ಅಪ್ಪ ಒಂದು 50 ಕೊಡು ಅಂತ ಕೇಳ್ತೈತೆ. ಅವಪ್ಪ ಮನೆ ಕೊಡೋಂಗಿಲ್ಲ, ನನಗೆ ಯಾಕೆ ನಡಿ ಅಂತಾನ. ಆ ನಂತರ ಕೊಡ್ತಾನ್ರಿ. ಆ 50 ತನ್ನ 50 ಕೂಡಿಸಿ ತಂದೆ ಕೈಯಾಗ ಕೊಟ್ಟು ಏನಂತಾನಂದ್ರೆ, ಅಪ್ಪ ನಾನು ನಿನಗೆ 1 ತಾಸಿಗೆ 100 ರೂಪಾಯಿ ಕೊಡುವೆ ಸಂಬಳ, ನನ್ನ ಜೊತೆಗೆ ಆಟ ಆಡುವೆಯ. ನೋಡ್ರಿ ಎಷ್ಟು ನಾವು ಎಲ್ಲಿಗೆ ಬಂದಿರ್ತೇವೆ ಅಂತೇಳಿ. 5G ಯುಗದೊಳಗೆ ಅದೇ ನಾವು ಕರೆ. ಆದ್ರೆ ಎಂಥ ಪರಿಸ್ಥಿತಿ ರೀ ನಮ್ದು. ಮಗುವಿನ ಜೊತೆಗೆ ಸಮಯ ಕಳೆಯಕ್ಕೆ ಅದು ಮಗು ನಮ್ಮನ್ನು ಬಿಟ್ಕೋಬೇಕಾ? ಈಗಲ್ಲ ಅಂದ್ರೆ ಮಗುವಿಗೆ ನಾವು ಆದಷ್ಟು ಏನು ಮಾಡ್ಬೇಕಂತಂದ್ರೆ ಸಮಯ ಕೊಡಬೇಕು. ತಂದೆಗೆ ಅಚ್ಚರಿ ಆಗ್ತತಿ. ಭಾವನಾತ್ಮಕ ನಾವು ಮೊದಲ ಭಾರತೀಯರು ಭಾವನಾತ್ಮಕ ಜೀವಿಗಳು. ನಾವೆಲ್ಲ ಆಟೋಮೆಟಿಕ್ ಸೆಂಟಿಮೆಂಟಲ್ ಫೂಲ್ ಅಂತ ಕರೀತಾವ ನಮ್ಮನ್ನ. ಆದ್ರೆ ಆಕ್ಚುಲಿ ನಾವು ಭಾವನಾತ್ಮಕ ಜೀವಿಗಳು ಮಕ್ಕಳ. ತಂದೆಗೆ ಅಚ್ಚರಿ ಆಗಿ ಮಗನ ಬಿಗಿದು ಅಪ್ಪಿಕೊಳ್ತಾನ್ರಿ. ಅವತ್ತಿಂದ ಆತ ಡಿಸೈಡ್ ಮಾಡ್ಬಿಡ್ತಾನೆ ಏನಂದ್ರೆ, ನಾನು ನನಗೋಸ್ಕರ ಅಲ್ಲದಿದ್ದರೂ ನಾ ದುಡಿಬೇಕಾದ್ರೆ ಒಂದು ಸ್ಯಾಲ್ರಿ ನಾನು ಕಟ್ಟಾಗಲಿ ನಮ್ಮ ಮಗುವಿಗೆ ಸಮಯವನ್ನು ಕೊಡೋಣ ಅಂದ್ರೆ ಸಮಯಕ್ಕೆ ಎಷ್ಟು ಮಹತ್ವ ಐತೆ ನೋಡ್ರಿ. ಬಾಲ್ಯದ ದಿನಗಳು, ಮಗುವಿನ ಬಾಲ್ಯದ ದಿನಗಳು ಮರಳಿ ಬರೋಂಗಿಲ್ಲ. ಆ ಕ್ಷಣಗಳು ದುಡ್ಡುಗೊಳಿಸ್ಬೋದು ನಾವು. ಅದಕ್ಕಾಗಿ ನಾ ಏನು ಹೇಳ್ತೇನಪ್ಪ, ನಮ್ಮ ಎಲ್ಲ ಪೋಷಕರಿಗೆ ನಾ ಒಂದು ಕಳಕಳಿ ನಾನು ವಿನಂತಿ ಏನಪ್ಪ ಅಂತಂದ್ರೆ, ಆದಷ್ಟು ಮೊಬೈಲನ್ನು ಬದಿಗಿಟ್ಟು ಧಾರಾವಾಹಿಗಳನ್ನು ಬಿಟ್ಟು ಬಿಗ್ ಬಾಸ್ ಶೋ ಬಿಟ್ಟು ಆ ನಂತರ ಇವನ್ನೆಲ್ಲ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಅಟ್ಲೀಸ್ಟ್ ದಿನಕ್ಕೆ 1 ತಾಸರ ನೀವು ಏನು ಮಾಡ್ಬೇಕಂದ್ರೆ ಮಕ್ಕಳ ಜೊತೆಗೆ ಸಮಯ ಕಳೀರಿ. ಅವೇನು ಮಾಡ್ಯಾರ ಇವತ್ತು ಶಾಲೆ ಒಳಗೆ, ಏನು ಹೋಮ್ವರ್ಕ್ ಕೊಟ್ಟಾಗ, ಯಾವ ವಿಷಯಗಳು ನಾವು ಹಿಂದದಾನ, ಹೆಂಗೆ ಅಕ್ಷರ ಆಗತ್ತವ, ಪ್ರತಿಯೊಂದು ಅವಲೋಕನ ಮಾಡ್ರಿ. ಅವನ ಪ್ರತಿಯೊಂದು ದಿನಚರಿಯನ್ನು ನೀವು ಗಮನಿಸ್ರಿ ಅಂತಕ್ಕಂಥ ಒಂದು ನನ್ನ ವಿನಂತಿ ಅಂತ ನಿಮಗೆ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಕೇರ್ ಟೇಕರ್ಗಳ ಸಂಖ್ಯೆ ಆಯಿತು, ಮನೋರಂಜನಾ ಪ್ರಿಯತೆಯನ್ನು ಕಡಿಮೆ ಮಾಡೋಣ ಅಂದಾಗ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಈ ಮಕ್ಕಳಂತಂದ್ರೆ ಏನಪ್ಪ ಅಂತಂದ್ರೆ
ಮುದ್ದು ಮಕ್ಕಳು ನೀವು ಉದಯೋನ್ಮುಖ ನಕ್ಷತ್ರಗಳಿದ್ದಂಗ್ರಿ. ನೆಹರು ಅವ್ರು ಹೇಳ್ತಾರ, ಮಕ್ಕಳನ್ನ ಎದಕ್ಕೆ ಹೋಲಿಸ್ಯಾರಪ್ಪ ಅಂತಂದ್ರೆ ಗುಲಾಬಿ ಹೂಗಳಿಗೆ ಹೋಲಿಸ್ಯಾರ. ಗುಲಾಬಿ ಹೂ ಹೇಗೆ ಅರಳಿ ನಿಲ್ಲುತ್ತಲ್ವ ಅಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ಒಂದು ಪ್ರತಿಭೆ ಇತ್ತು. ನಾವು ಅಂತಿದ್ದೆ ನಿಂದ ನೀ ಇದಾತು ಅಂತಿತ್ತಲ್ಲ, ಬೈತಿದ್ದೆ. ಪ್ರತಿಯೊಂದು ಮಗು, ಯಾವುದೇ ಮಗು ದೊಡ್ಡ ಅಲ್ಲ, ಯಾವುದೇ ಮಗು ಹಿಂದುಳಿಲ್ಲ. ಪ್ರತಿಯೊಂದು ಮಗುವಿನಲ್ಲಿ ಅದರದೇ ಆದಂತಹ ಏನಿತ್ತಪ್ಪ ಅಂತ ಟ್ಯಾಲೆಂಟ್ ಇರ್ತೈತ್ರಿ. ಆ ಪ್ರತಿಭೆಯನ್ನು ನಾವು ಗುರುತಿಸೋಣ, ನೀವು ಗುರುತಿಸೋಣ, ಎಲ್ಲರೂ ಗುರುತಿಸಿ. ಸಮುದಾಯದ ಪಾತ್ರನೂ ಕೂಡ ಇದೆ ಆ ಮಗು ಬೆಳಿಬೇಕಂತಂದ್ರೆ ಎಲ್ಲರೂ ಗುರುತಿಸಿ ಆ ಮಗುವಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಉತ್ತಮ ಮೌಲ್ಯಗಳನ್ನ ಕಲಿಸಿಕೊಡೋಣ. ಬರೇ ಪಾಠ ಬರೀ ಇದಷ್ಟೇ ಬೇಡ, ನಮಗೆ ಪರೀಕ್ಷೆಗೆ ತಗೋದು ಬೇಡ. ಹಂಗೆ ತಗೊಂಡಿದ್ದೇ ಆಗಿದ್ರೆ ನಾವು ವೃದ್ಧಾಶ್ರಮಗಳು ನಮ್ಮ ತಲೂರುವಾಗ ಬರೋಕೇನ ಸಂದೇಹ ಇಲ್ಲ ಅಂತ ನನಗೆ ಅನಿಸ್ತದೆ. ಆ್ಯಕ್ಚುಲಿ ನಾವು ಪುಣ್ಯ ಹೋಗ್ರಿ ಸರ, ಇಲ್ಲಿ ಯಾವುದೇ ವೃದ್ಧಾಶ್ರಮಗಳು ಇಲ್ಲ, ಯಾವ ಕೇರ್ ಟೇಕರ್ ಸೆಂಟರ್ಗಳು ಇಲ್ಲ. ನಾವು ಜಾಯಿಂಟ್ ಫ್ಯಾಮಿಲಿ ಒಳಗೆ ಒಂದಷ್ಟು ಕುಟುಂಬಗಳು ಅದಾವ. ಅದೇ ಪುಣ್ಯ ನಮ್ಗೆ ವೃದ್ಧಾಶ್ರಮಗಳು ಇರೋದಕ್ಕೆ ಕಾರಣ. ಹಾಗಾಗಿ ಎಲ್ಲ ಮಕ್ಕಳಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ನಿಮ್ಮ ಮನೆಗೆ ಬಂದ ತಕ್ಷಣ ಆ ಮಗುವನ್ನ ಯಾವ ವಿಷಯ ಏನು ಎಷ್ಟು ತಿಳ್ಕೊಂಡಾನ ಅವನ್ನೆಲ್ಲ ಕೊರತೆಗಳನ್ನು ಕಂಡುಹಿಡ್ಕೋರಿ. ಅವ್ನು ಎದುರಾಗ ಮತ್ತು ಬರೀ ಕೊರತೆಗಳನ್ನ ಅಷ್ಟೇ ಕಂಡುಹಿಡಿಬೇಡ್ರಿ. ಅವನ ಸಾಧನೆಗೂ ಬೆನ್ನು ತಟ್ರಿ. ನಾವು ಇರ್ತೇವೆ, ನಮಗೂ ನೀವು ಬಂದು ಹೇಳ್ಬೇಕು. ಎಲ್ಲ ಶಿಕ್ಷಕರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಯಾ ಎಲ್ಲಿ ಕೊರತೆ ಇದ್ದಲ್ಲ ಆಯಾ ಶಿಕ್ಷಕರಿಗೆ ಭೇಟಿ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನ ಕೇಳ್ಕೊಳ್ಳಿ. ಅದಕ್ಕೆ ನಾವು ಸೂಕ್ತವಾದಂತಹ ಪರಿಹಾರವನ್ನು ನಾವೇನು ಮಾಡ್ತೀವಿ, ಕ್ರಮಗಳನ್ನು ತಗೋತೀವಿ. ನಂತರ ಈ ಮಕ್ಕಳು ನಮ್ಮ ದೇಶವನ್ನ ಕಟ್ಟಬೇಕಂತಂದ್ರೆ ನಾವು ಕಲ್ಲ ಮಣ್ಣ ಇಟ್ಟಂಗಿ ತಗೊಂಡು ಕಟ್ಟಕ್ಕಾಗಂಗಿಲ್ಲ. ನೆನ್ಪಿಟ್ಕೊಳ್ಳಿ, ನಮ್ಮ ಮಕ್ಕಳನ್ನ ಹೇಳ್ತಾರ ಅವರು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಭವ್ಯ ಭಾರತ, ನಮ್ಮ ಭವ್ಯದ ಭಾರತದ ಭವಿಷ್ಯದ ಕೀಲಿಕ ಯಾರ ಕೈಯಾಗೈತಪ್ಪ ಅಂತಂದ್ರೆ ಅದು ನಮ್ಮ ಮುದ್ದು ಮಕ್ಕಳ ಕೈಯಲ್ಲಿದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲಿ ಒಂದೊಂದು ಪ್ರತಿಭೆಯನ್ನ ಇದೆ. ಅವಿಂದು ನಾಳೆ ಪ್ರಧಾನಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೋದು. ಹಿಂಗ ಪ್ರತಿಯೊಂದು ಮಗುವಿನ ಭವಿಷ್ಯ ನಿರ್ಮಾಣದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನ, ಸಹಕಾರದ ಮೌಲ್ಯಗಳನ್ನ ಆ ಮಗುವಿಗೆ ನಾವು ನೀಡಿ ಬೆಳೆಸಿದ್ದೇ ಆದ್ರೆ ಆ ಮಗು ಸಮಾಜದಲ್ಲಿ ಒಬ್ಬ ಉತ್ತಮ ಮಾದರಿ ವ್ಯಕ್ತಿ ಆಗ್ತಾನೆ. ರಾಷ್ಟ್ರದ ಕೀರ್ತಿಯನ್ನ ಎಲ್ಲೆಡೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಮಗು ಮಕ್ಕಳು ಹಂಚ್ತಾರೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಈ ಮಹಾಸಭೆಗೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಶಿಕ್ಷಕರ ಬಳಗ ಮತ್ತು ಈ ವೇದಿಕೆಗೆ ಮತ್ತು ತಮ್ಮೆಲ್ಲರಿಗೂ ಮಗದೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ಒಂದು ಸಣ್ಣ ಚುಕ್ಕೆಯನ್ನು ಇಡುತ್ತೇನೆ.